ಪಂಜಾಬ್ನಲ್ಲಿ ಸಂಭವಿಸಿದ ಅವಳಿ ಸ್ಫೋಟದಲ್ಲಿ ಓರ್ವನಿಗೆ ಗಾಯವಾಗಿದೆ. ಜಲಂಧರ್ನಲ್ಲಿರುವಂತಹ ಸೇನೆ ಹಾಗೆ ಬಿಎಸ್ಎಫ್ ಕಚೇರಿ ಬಳಿ ಸ್ಫೋಟ ಸಂಭವಿಸುತ್ತೆ. ಸ್ಫೋಟದಲ್ಲಿ ಓರ್ವ ಬೈಕ್ ಸವಾರ ಗುರುಪ್ರೀತ್ ಸಿಂಗ್ಗೆ ಗಾಯ ಆಗಿದೆ. ಅದರ ಜೊತೆಗೆ ಈ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಡ್ರಗ್ಸ್ಗಳನ್ನ ಸೀಸ್ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ದೇಶದ ವಿವಿಧ ಭಾಗದಿಂದ ನಗರಕ್ಕೆ ಬರ್ತಾ ಇತ್ತು ಅಂತ. ದೆಹಲಿ, ಮುಂಬೈ, ಥೈಲ್ಯಾಂಡ್ ಮತ್ತೆ ಆಫ್ರಿಕಾದಿಂದ ಬೆಂಗಳೂರಿನಂತ ನಗರಕ್ಕೆ ಸಪ್ಲೈ ಆಗ್ತಾ ಇತ್ತು. ವಿವಿಧ ದೇಶಗಳಿಂದಲೂ ಕೂಡ ಈ ಸಿಂಥೆಟಿಕ್ ಡ್ರಗ್ಸ್ ಬರ್ತಾ ಇದೆ ಅನ್ನೋದು ಗೊತ್ತಾಗಿದೆ. ವೈಜಾಗ್, ಒಡಿಶಾ ಭಾಗದಿಂದ ಈ ಗಾಂಜಾ ಡ್ರಗ್ಸ್ ಬರ್ತಾ ಇದೆ. ಅದಕ್ಕಾಗಿನೇ ಮೂಡ್ತಾ ಇರೋ ಪ್ರಶ್ನೆ ಅಂತ ಹೇಳಿದ್ರೆ, ಈ ಬೆಂಗಳೂರು ಡ್ರಗ್ಸ್ ಹಬ್ ಆಗಿ ಬದಲಾಗ್ತಾ ಇದೆಯಾ ಅಂತ. ಪದೇ ಪದೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಗಳನ್ನ ಕಾಕಿ ಸೀಸ್ ಮಾಡ್ತಾನೆ ಇದೆ. ಎಷ್ಟೇ ಅಲರ್ಟ್ ಆಗಿದ್ರೂ ಕೂಡ ಈ ರೀತಿ ಡ್ರಗ್ಸ್ ಸಪ್ಲೈ ಮತ್ತೆ ಮತ್ತೆ ಬೆಂಗಳೂರಿನಲ್ಲಿ ಆಗ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ಬೆಂಗಳೂರು ನಗರಕ್ಕೆ ಡ್ರಗ್ಸ್ ಬರ್ತಾ ಇದೆ. ದೆಹಲಿ, ಮುಂಬೈ, ಥೈಲ್ಯಾಂಡ್ ಹಾಗೆ ಆಫ್ರಿಕಾ ಈ ಭಾಗಗಳಿಂದ ಸಿಂಥೆಟಿಕ್ ಡ್ರಗ್ಸ್ ಬರ್ತಾ ಇದೆ. ವೈಜಾಗ್, ಒಡಿಶಾ ಇಲ್ಲಿಂದಲೂ ಕೂಡ ಗಾಂಜಾ ಬೆಂಗಳೂರಿಗೆ ಕಾಲಿಡ್ತಾ ಇದೆ. ಇಷ್ಟು ಬೇಡಿಕೆ ಯಾಕಿದೆ ಬೆಂಗಳೂರಿನಲ್ಲಿ ಅನ್ನೋದಾಗಿನೂ ಕೂಡ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮ್ನಲ್ಲೆಲ್ಲ ಈ ರೀತಿಯಾಗಿ ಡ್ರಗ್ಸ್ ಸಪ್ಲೈಗಳು ಅತಿ ಹೆಚ್ಚಾಗಿರುತ್ತೆ. ಹಾಗೆ ಕಾಕಿ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರ್ತಾರೆ. ಬಟ್ ಇವಾಗ ನೋಡಿದ್ರೆ ಡ್ರೈ ಡೇನಲ್ಲೂ ಕೂಡ ಹೀಗೆ ಬೆಂಗಳೂರಿಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ಹೌದು, ನಾವು ಸೆಲೆಬ್ರೇಷನ್ ಟೈಮ್ನಲ್ಲೆಲ್ಲ ನೋಡ್ತೀವಿ, ಸ್ಪೆಷಲ್ ಡೇಸ್ ನಲ್ಲಿ ಈ ರೀತಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳು ಬೆಂಗಳೂರಿಗೆ ಎಂಟ್ರಿ ಆಗೋದನ್ನ ನೋಡ್ತಾ ಇದ್ವಿ. ಇದೀಗ ಬೇರೆ ಬೇರೆ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸೀನ್ಗಳು ಕಂಡು ಬರ್ತಾ ಇದೆ. ಬೇರೆ ಬೇರೆ ದೇಶದಿಂದ ಬೆಂಗಳೂರು ನಗರಕ್ಕೆ ಡ್ರಗ್ಸ್ಗಳು ಕಾಲಿಡ್ತಾ ಇದೆ ಅಂತ ಹೇಳಿದ್ರೆ ಏನ್ ಕಾರಣ ಏನು ಅನ್ನೋದ್ರ ಬಗ್ಗೆ ಕಾಕಿ ಪೊಲೀಸರು ಏನ್ ಹೇಳ್ತಾರೆ? ಚೈತ್ರ, ಒಂದಷ್ಟು ರೀಸನ್ ಗಳನ್ನ ಪೊಲೀಸರು ಪಟ್ಟಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾಕೆ ಇಷ್ಟೊಂದು ಡ್ರಗ್ಸ್ ಭಾರತದ ಒಳಗಡೆ ಬರ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ, ಮತ್ತೆ ಜೊತೆಗೆ ಅದರಲ್ಲೂ ಬೆಂಗಳೂರಿಗೆ ಯಾಕೆ ಇಷ್ಟೊಂದು ಡ್ರಗ್ಸ್ ಬರ್ತಿದೆ, ಹೇಗೆ ಇದು ಸಿಗ್ತಾ ಇದೆ ಅಂತ ಹೇಳಿ ಒಂದಷ್ಟು ರೀಸನ್ ಗಳನ್ನ ಫೈಂಡ್ ಔಟ್ ಮಾಡ್ತಾರೆ. ಯಾಕಂತಂದ್ರೆ ಆ ರೀಸನ್ ಗಳನ್ನ ಪ್ರಮುಖವಾಗಿ ನೋಡೋದಾದ್ರೆ, ಈಗ ಸದ್ಯಕ್ಕೆ ಅಂದ್ರೆ ಒಂದು 18ರಿಂದ 25 ವರ್ಷದ ವಯಸ್ಸಿನವರು ಏನಿದ್ದಾರೆ ಅವರ ಕಡೆಯಿಂದ ಡ್ರಗ್ಸ್ಗೋಸ್ಕರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಆ ಬೇಡಿಕೆಗೆ ತಕ್ಕಂತೆ ಥೈಲ್ಯಾಂಡ್ ನಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಭಾರತೀಯರೇ ಹೋಗಿ ನೆಲೆಸಿ ಅಲ್ಲಿಂದ ಡ್ರಗ್ಸ್ ಗಳನ್ನ ಇಂಜಿನಿಯರಿಂಗ್ ಪ್ಯಾಕೇಜ್ ಗಳನ್ನ ರೀತಿಯಲ್ಲಿ ಮಾಡಿ, ಅಂದ್ರೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರದು ಮತ್ತೆ ಡಾಕ್ ಸ್ಕ್ವಾಡ್ಗೂ ಗೊತ್ತಾಗದ ರೀತಿಯಲ್ಲಿ ಒಂದಷ್ಟು ಪ್ಯಾಕಿಂಗ್ ಅನ್ನ ಮಾಡಿ ಅದನ್ನ ಕಳಿಸುವಂತ ಪ್ರಯತ್ನಗಳಾಗ್ತದೆ. ಎಸ್ಪೆಷಲಿ ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾ ಮತ್ತೆ LSD ಸ್ಟ್ರಿಪ್ಸ್ ಗಳನ್ನ ಬರ್ತಿದ್ದಾರೆ. ಮತ್ತೆ ಇತ್ತೀಚೆಗೆ ದೇಶದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳು ಹೆಚ್ಚಿನ ನಿಗಾ ಇಟ್ಟಿರೋದ್ರಿಂದ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಹೆಚ್ಚಿನ ಲಾಭ ಇಲ್ಲದ್ರಿಂದ ಸ್ಮಗಲ್ ಮಾಡುವಂತ ಒಂದು ದೊಡ್ಡ ಲೆಕ್ಕಾಚಾರ ಮತ್ತೆ ದೊಡ್ಡ ಪ್ರಾಫಿಟ್ ಮಾರ್ಜಿನ್ ಇರುವಂತದ್ದು ಡ್ರಗ್ಸ್ ನಲ್ಲಿ. ಹೀಗಾಗಿ ಒಂದಷ್ಟು ಡ್ರಗ್ಸ್ ನ ಸರಬರಾಜು ಜಾಸ್ತಿ ಆಗಿದೆ. ಮತ್ತೆ ರೇಟ್ ಕಂಪೇರ್ ಮಾಡಿದ್ರೆ ಒಂದು ಸಲ ಗಾಂಜಾ ಸೇರ್ಲಿಕ್ಕೂ ಪರ್ಚೇಸ್ ಮಾಡುವಂತದಕ್ಕೂ ಒಂದ್ಸಲ ಮದ್ಯ ಸೇವನೆ ಮಾಡ್ಲಿಕ್ಕೆ ಪರ್ಚೇಸ್ ಮಾಡೋದಕ್ಕೂ ಕಂಪೇರ್ ಮಾಡಿದಾಗ ಗಾಂಜಾ ಸೇವನೆ ಮಾಡ್ಲಿಕ್ಕೆ ಕಡಿಮೆ ಖರ್ಚಿನಲ್ಲಿ ಆಗ್ತಾ ಇದೆ ಅನ್ನೋದು ಒಂದ್ ಕಡೆ. ಮತ್ತೆ ಈ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸಿಟಿಯಲ್ಲಿ ವ್ಯಸನಿಗಳ ಮೇಲೂ ಸಹಿತ ಕೇಸ್ ಮಾಡ್ಲಿಕ್ಕೆ ಶುರು ಮಾಡೋದು. ಕಳೆದ 1-2.5 ವರ್ಷಗಳಿಂದ ಕನ್ಸ್ಯೂಮರ್ಗಳ ಮೇಲೆ ಮಾಡ್ತಿರ್ಲಿಲ್ಲ. ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ತಾ ಇರೋ ಕಾರಣವಾಗಿ ಸೀಸರ್ ಗಳನ್ನ ಹೆಚ್ಚಾಗಿ ಮಾಡ್ತಿದೀವಿ ಅನ್ನೋದು ಪೊಲೀಸರ ಒಂದು ಲಾಜಿಕಲ್ ಲೆಕ್ಕಾಚಾರಗಳು. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.